ಒಂದು ಕಾಲದಲ್ಲಿ ಕ್ಯಾನ್ಸರ್ ಅನ್ನುವ ಪದವನ್ನ ಕೇಳಿದ್ರೆ ಜನರು ಬೆಚ್ಚಿ ಬೀಳ್ತಾ ಇದ್ರು ಹಾಗೂ ಅಷ್ಟಾಗಿ ಜನ ಈ ಕಾಯಿಲೆಯಿಂದ ಬಳಲ್ತಾ ಇರಲಿಲ್ಲ. ಇತ್ತೀಚೆಗೆ ಅತಿ ಹೆಚ್ಚು ಈ ಮಾರಕ ಕಾಯಿಲೆಗೆ ಜನರು ತುತ್ತಾಗುತ್ತಾ ಇದ್ದಾರೆ. ಇದೀಗ ಚಿತ್ರರಂಗದವರು ಕೂಡ ಈ ಲಿಸ್ಟ್ ನಲ್ಲಿ ಇದ್ದಾರೆ. ಇದೀಗ ಪ್ರಥಮ್ ಅವರು ಮಾತನಾಡಿ ಕನ್ನಡದ ನಟನೊಬ್ಬನಿಗೆ 4ನೇ ಹಂತದ ಕ್ಯಾನ್ಸರ್ ಇದೆ ಎನ್ನುವ ಹೇಳಿಕೆಯನ್ನ ನೀಡಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಟ ಶಿವರಾಜ್ ಕುಮಾರ್ ಅವರು ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದಕ್ಕೋಸ್ಕರ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಅತಿ ಶೀಘ್ರದಲ್ಲೇ ಶಸ್ತ್ರಚಿಕಿತ್ಸೆ ಕೂಡ ಆಗಲಿದೆ. ಇದರ ಬಗ್ಗೆ ನಟ ಶಿವಣ್ಣ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದರ ಮಧ್ಯೆ ಮತ್ತೋರ್ವ ನಟ ಕ್ಯಾನ್ಸರ್ನಿಂದ ಬಳಲುತ್ತಾ ಇದ್ದಾರೆ. ಶೀಘ್ರದಲ್ಲೇ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಅವರು ಮಾತನಾಡುತ್ತಾರೆ ಹಾಗಂತ ಪ್ರಥಮ್ ಅವರು ಹೇಳಿದ್ದಾರೆ. ಬೇರೆ ಬೇರೆ ಕಾರಣಗಳಿಗೆ ಸುದ್ದಿಯಾಗಿರುವಂತಹ ಪ್ರಥಮ್ ಅವರು ಬಿಗ್ ಬಾಸ್ ನಲ್ಲಿ ಹೆಸರನ್ನ ಗಳಿಸಿ ಬಂದವರು. ಇತ್ತೀಚೆಗೆ ದರ್ಶನ್ ಅವರ ಅಭಿಮಾನಿಗಳ ಜೊತೆ ಕೂಡ ಜಗಳವನ್ನ ಆಡ್ಕೊಂಡಿದ್ರು. ಪ್ರಥಮ್ ಅವರು ದೇವಸ್ಥಾನಕ್ಕೆ ಹೋಗಿ ಶಿವಣ್ಣ ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ನಾನು ಪ್ರಾರ್ಥಿಸಿಕೊಂಡೆ ಅಂತ ಹೇಳ್ತಾರೆ. ಮತ್ತೋರ್ವ ಕನ್ನಡದ ನಟ ಕೂಡ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಅವರ ಹೆಸರನ್ನು ಮಾತ್ರ ಪ್ರಥಮ್ ಅವರು ಹೇಳಲಿಲ್ಲ. ಅಷ್ಟಕ್ಕೂ ಅವರು ಹೇಳಿದ್ದು ಏನು ಅಂದ್ರೆ, ಕನ್ನಡದ ಪ್ರತಿಷ್ಠಿತ ನಟನೊಬ್ಬನಿಗೆ 4ನೇ ಸ್ಟೇಜ್ ಕ್ಯಾನ್ಸರ್ ಇದೆ. ಈಗ ನಾನು ಹೆಸರನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಬೇಕಾದವರು, ಬಿಗ್ ಸ್ಟಾರ್ ಇವರು. ವಿಷಯ ಗೊತ್ತಾಗಿ ಭೇಟಿ ಮಾಡಲು ಹೋಗಿದ್ದೆ, ಆದ್ರೆ ಸಾಧ್ಯವಾಗ್ಲಿಲ್ಲ. ಈ ವಿಚಾರ ಹೊರಗೆ ಬೇಡ, ನಿನ್ನೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಫೋನ್ ಮಾಡಿದೆ ಅಂದ್ರು. ಅದು ನನ್ನಲ್ಲೇ ಇರ್ಲಿ ಅಂತ ಪ್ರಥಮ್ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಅವರ ಹೆಸರನ್ನ ಹೇಳೋದಿಲ್ಲ. ಶೀಘ್ರದಲ್ಲೇ ಅವರು ಸುದ್ದಿಗೋಷ್ಠಿಯನ್ನ ನಡೆಸುತ್ತಾರೆ. ಈ ಬಗ್ಗೆ ಅವರು ಮಾಹಿತಿ ನೀಡ್ತಾರೆ ಅಂತ ಪ್ರಥಮ್ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಪ್ರಥಮ್ ಅವರು ಹೇಳಿದಂತಹ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಪ್ರಥಮ್ ಅವರು ಹೇಳಿದಂತಹ ಹೇಳಿಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.